ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೇಲೆ ನಾವು ನಮ್ಮ ಈ ಚುಟುಕು ಕಾರ್ಯಕ್ರಮದಲ್ಲಿ ಜ್ಯೋತಿಷ ಮಾರ್ಗದರ್ಶಿ ಒಳಗೆ ಇಲ್ಲಿ ವರ್ಷಕ್ಕೆ ಒಂದು ಸಲ ಪಂಚಾಂಗ ಶ್ರವಣದಲ್ಲಿ ಬರ್ತಕ್ಕಂತಹ ವರ್ಷವೆಲ್ಲ ಇರತಕ್ಕಂಥ ಅಧಿಪತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಅಲ್ಲಿಂದ ಮುಂದಕ್ಕೆ ಹೋಗಿ ಮೇಘಾಧಿಪತಿ ಅಂದರೆ ಮೇಘಗಳಿಗೆ ಯಾರು ಅಧಿಪತಿ ಆಗಿರ್ತಕ್ಕಂಥ ಈ ವರ್ಷ, ಅದನ್ನು ಹೆಂಗೆ ಕಂಡುಹಿಡಿಯೋದು ಯಾರು ಮೇಘಾಧಿಪತಿ ಅಂತ ನಿರ್ಣಯ ಏನಿದೆ ನಮ್ಮ ಸಿದ್ಧಾಂತ ನಿರ್ಣಯ ಅಂದರೆ, ಆರಿದ್ರಾ ನಕ್ಷತ್ರವು ಯಾವ ವಾರದಂದು ರವಿಯನ್ನು ಪ್ರವೇಶ ಮಾಡುತ್ತಾನೋ ಆ ದಿನ ವಾರಾಧಿಪತಿಯು ಮೇಘಾಧಿಪತಿ ಆಗಿರ್ತಕ್ಕಂಥದ್ದು. ನೋಡಿ, ಆರಿದ್ರಾ ನಕ್ಷತ್ರದೊಳಗೆ ಸೂರ್ಯನ ಪ್ರವೇಶ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಅವತ್ತು. ಆ ದಿನ ಯಾವ ವಾರ ಆಗಿದ್ದರೆ ಆ ವಾರಾಧಿಪತಿಯು ಮೇಘಾಧಿಪತಿ ಆಗ್ತಕ್ಕಂಥನೇ. ಆರಿದ್ರಾ ನಕ್ಷತ್ರಕ್ಕೂ ಮೇಘಗಳಿಗೂ ಇರತಕ್ಕಂಥ ರಿಲೇಷನ್ಶಿಪ್ ಇದು. ಈ ಪರಾಭವನಾಮ ಸಂವತ್ಸರದಲ್ಲಿ ಸೋಮವಾರ ಈ ಆರಿದ್ರಾ ನಕ್ಷತ್ರ ರವಿ ಪ್ರವೇಶ ಮಾಡ್ತಕ್ಕಂಥದ್ದು. ಆ ದಿನ ಬಹಳ ಪ್ರಮುಖವಾಗಿರ್ತಕ್ಕಂಥ ದಿನವಾಗಿದ್ದು, ಮಳೆಯ ಸ್ಥಿತಿಗತಿ ಎಲ್ಲ ದಿನ ಗೊತ್ತಾಗೋಗುತ್ತೆ ನಮಗೆ. ಆರಿದ್ರಾ ನಕ್ಷತ್ರ ದಿನ ಯಾವ ವಾರ ಪುರುಷನಾಗಿರ್ತಾನೆ ಅವನು ಮೇಘಾಧಿಪತಿ ಆಗ್ತಕ್ಕಂಥದ್ದು. ಈ ಪರಾಭವನಾಮ ಸಂವತ್ಸರದಲ್ಲಿ ಸೋಮವಾರ ರೀತಿ ಆಗೋದ್ರಿಂದ ಚಂದ್ರನು ಮೇಘಾಧಿಪತಿ.